ನಮ್ಮ ಸುತ್ತಲೂ ಇರುವ ಅನೇಕರು ಯಾವಾಗಲೂ ತಮ್ಮ ದುಃಖದ ಸಮಾಚಾರವನ್ನೇ ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ. ಕೆಲವರಂತೂ ನಾನು ಹುಟ್ಟಿದಾಗಿನಿಂದ ಈವರೆಗೂ ಬರೀ ದುಃಖಗಳನ್ನೇ ಅನುಭವಿಸುತ್ತಿದ್ದೇನೆ. ಆ ಭಗವಂತನು ನನ್ನ ಜೀವನದಲ್ಲಿ ನನಗೆ ದುಃಖವನ್ನೇ ಕೊಟ್ಟು ಬಿಟ್ಟ, ಸ್ವಲ್ಪವೂ ಸುಖವನ್ನು ಕೊಡಲೇ ಇಲ್ಲ ಎಂದು ದೇವರನ್ನು ಬೈಯುತ್ತಾ ಗೊಣಗಾಡುತ್ತಾರೆ. ವಯಸ್ಸಾಗುತ್ತಾ ಹೋದಂತೆ ಮುದಿತನವು ಮಾನವರನ್ನು ಆವರಿಸುತ್ತಾ ಹೋದಂತೆಲ್ಲ ದುಃಖದ ಹಾಗೂ ಚಿಂತೆಯ ಹೊಡೆತವು ಯಾರನ್ನು ಬಿಡದು. ನಮ್ಮ ಅವಿವೇಕದಿಂದ ನಾವೇ ತಂದುಕೊಂಡಿರುವ ದುಃಖಕ್ಕೆ ನಿರಪರಾಧಿಯಾದ ಆ ಪರಮಾತ್ಮನನ್ನು ಗುರಿ ಮಾಡುವುದು ನಮ್ಮ ಅವಿವೇಕವಲ್ಲವೇ? ಭಗವಂತನು ನಮಗೆ ವಿವೇಚನೆ ಸಾಮರ್ಥ್ಯವನ್ನು, ವಿವೇಕ ಶಕ್ತಿಯನ್ನು ಕೊಟ್ಟಿರುತ್ತಾನಲ್ಲವೇ? ಅದನ್ನು ಸರಿಯಾಗಿ ನಾವು ಬಳಸಿಕೊಂಡರೆ ನಮಗೆ ದುಃಖವೇ ಇರಲಾರದು. ನಮ್ಮ ಸ್ವಾರ್ಥ, ನಮ್ಮ ದುರಾಶೆ, ನಮ್ಮ ಅವಿವೇಕ, ನಮ್ಮ ದುರಂಕಾರ, ನಮ್ಮ ಸ್ವಾಭಿಮಾನದಿಂದ ನಮಗೆ ದುಃಖ ಪರಂಪರೆಯು ಉಂಟಾಗಿರುತ್ತದೆ. ನನ್ನ ಇತಿಮಿತಿ ಯೋಗ್ಯತೆಗಳನ್ನು ನೋಡಿಕೊಳ್ಳದೆ ನಾನು ಇತರರನ್ನು ನೋಡಿಕೊಂಡು ಅವರಂತೆ ನಾನು ಬೇಕೆಂದು ಬಯಸಿ ನನ್ನ ಯೋಗ್ಯತೆಯನ್ನು ಮೀರಿ ಸಾಲ ಸೋಲ ಮಾಡಿಕೊಂಡು ಜೀವನವನ್ನು ನಡೆಸುತ್ತಾ ಬಡ್ಡಿಯನ್ನು ಕಟ್ಟದೆ ಹೋದರೆ ಆ ದುಃಖಕ್ಕೆ ಕಾರಣ ಯಾರು? ಭಗವಂತನೇ ಅಲ್ಲ, ಮತ್ತಾರು? ನಾನೇ. ಪ್ರತಿಯೊಬ್ಬನು ತನ್ನ ಸುಖಕ್ಕೂ ತನ್ನ ದುಃಖಕ್ಕೂ ತಾನೇ ಶಿಲ್ಪಿ. ತನಗಿಂತ ಕೆಳಗಿನ ಮಟ್ಟದವರನ್ನು ನೋಡಿಕೊಂಡು ತನ್ನ ಜೀವನವನ್ನು ಸುಖಮಯವನ್ನಾಗಿಸಿ ಕೊಳ್ಳಬಹುದಲ್ಲವೇ? ಹಾಗಿಲ್ಲದೆ ತಾನು ಎಂಥ ಶ್ರೀಮಂತನಾಗಿದ್ದರೂ, ಎಷ್ಟು ಸಮೃದ್ಧನಾಗಿದ್ದರೂ ತನಗಿಂತ ಇನ್ನೂ ಹೆಚ್ಚಿನ ಶ್ರೀಮಂತನನ್ನೇ ನೋಡುತ್ತಿದ್ದರೆ ಅವನಿಗೆ ದುಃಖಗಳಿಗೇನು ಕೊರತಿಲ್ಲ. ಅಂಥವನು ಯಾವಾಗಲೂ ದರಿದ್ರನೇ. ಅದ್ಯೋದ್ದಹ ಪಶ್ಯತಃ ಕಶ್ಯ ಮಹಿಮಾನೋಪಚೀಯತೆ ಉಪರ್ಯೂಪರಿ ಪಶ್ಯನಸ್ತಃ ಸರ್ವ ಏವ ದರಿದ್ರತಿ. ನಮ್ಮ ಸುಖ ದುಃಖಗಳಿಗೆ, ಸಿರಿತನ ಬಡತನಗಳಿಗೆ, ಜೀವನದ ಆಗು ಹೋಗುಗಳಿಗೆ, ರೋಗ ಆರೋಗ್ಯಗಳಿಗೆ ನಾವೇ ಶಿಲ್ಪಿಗಳು. ನಾವುಗಳು ಭಗವದ್ದತ್ತವಾದ ವಿವೇಕ ಸಾಮರ್ಥ್ಯವನ್ನು ಸರಿಯಾಗಿ ಬಳಸಿಕೊಂಡು ನಾವು ಉತ್ತಮ ಶಿಲ್ಪಿಗಳಾಗಿ, ನಾವು ಸುಖಿಗಳಾಗಿ ಇತರರನ್ನು ಆನಂದಿಗಳನ್ನಾಗಿಸೋಣ.